Hello everyone. Let us see main question 4. Answer the following questions in that 8.1. Draw the ray diagram to show the image formation when an object is kept between P and F of a concave mirror. Write the nature and size of the image formed, where C is center of curvature, F is principal focus. This question carries 3 marks. See, we have to draw ray diagram. Practice ray diagram. It is very, very important. Both for concave mirror, convex mirror, and both the lenses. It is very important. See, concave mirror. It is nothing but it is type of spherical mirror. Concave mirror ಅಲ್ವಾ spherical mirror ಅಲ್ಲಿ concave mirror and convex mirror are the types. So ಇಲ್ಲಿ ಏನು ಹೇಳಿದ್ದಾರೆ, when object is kept between center of curvature and principal focus. Center of curvature ಅಂದ್ರೆ 2f, c is equal to ಅದು 2f ಲೆಂತ್ ಅಲ್ಲಿ ಇರುತ್ತೆ ಸೆಂಟರ್ ಆಫ್ ಕರ್ವೇಚರ್. ಸೊ ಇಲ್ಲಿ ಆಬ್ಜೆಕ್ಟ್ ಅನ್ನ ಇಟ್ಟಾಗ ಏನಾಯ್ತು, ಫಸ್ಟ್ this light ray coming from the object, it's the mirror. See, this light ray coming from the object is parallel to principal axis. ಯಾವಾಗ್ಲೂ the light ray which is coming or incidenting parallel to principal axis ಏನಾಗುತ್ತೆ, that incident ray passes through focus ಅಲ್ವಾ, ಪ್ರಿನ್ಸಿಪಾಲ್ ಫೋಕಸ್ ಇಂದ ಪಾಸ್ ಆಗಿರುತ್ತೆ. ನೋಡಿ ಇಲ್ಲಿ ಕೂಡ ಇದಕ್ಕೆ ಪ್ಯಾರಲಲ್ ಆಗಿ ಬಂದಿರೋಂತ ರೇ ಪ್ರಿನ್ಸಿಪಾಲ್ ಫೋಕಸ್ ಇಂದ ಪಾಸ್ ಆಗಿದೆ. ದೆನ್ ಈಗ ಅನದರ್ ರೇ ವಿಚ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಏನಿದೆ ಇದ್ರ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋ ರೇ ರಿಫ್ಲೆಕ್ಟ್ ಆಗಿ, ವಿಚ್ ಈಸ್ ರಿಫ್ಲೆಕ್ಟಿಂಗ್ and returning in same path. ಇದೇ ಪಾತ್ ಅಲ್ಲಿ ರಿಟರ್ನ್ ಆಗುತ್ತೆ, ವಿಚ್ ಟೇಕ್ ಸೇಮ್ ಪಾತ್ ಅಲ್ವಾ, ಇದೇ ಪಾತ್ ಅದರಲ್ಲಿ ರಿಟರ್ನ್ ಆಗುತ್ತೆ. ಅಂಡ್ ನಾವು ಇಲ್ಲಿ ನೋಡಿ ಹೋಗಿ ಹಿಟ್ ಮಾಡ್ತಾ ಇದೆ, ದೆನ್ ರಿಫ್ಲೆಕ್ಟ್ ಆಗಿ ವಾಪಸ್ ಬರ್ತಾ ಇದೆ ಥ್ರೂ ಪಾಯಿಂಟ್ ಸಿ, ದಟ್ ಇಸ್ ಸೆಂಟರ್ ಆಫ್ ಕರ್ವೇಚರ್. ಇವೆರಡು ಎಲ್ಲಿ ಮೀಟ್ ಆಗ್ತಾ ಇದೆ ಆ ಪಾಯಿಂಟ್ ಅನ್ನ ನೋಡಿ ಇಮೇಜ್ ಅನ್ನ ಬಿಡಿಸಿದ್ರಾಯ್ತು. ವೆದರ್ ದಿಸ್ ಈಸ್ ಇನ್ವರ್ಟೆಡ್ ಇಮೇಜ್ ಆರ್ ಇರೆಕ್ಟ್. ಆಬ್ಜೆಕ್ಟ್ ತಲೆ ನೋಡಿ ಮೇಲಿದೆ, ಇಲ್ಲಿ ಆಬ್ಜೆಕ್ಟ್ ತಲೆ ಕೆಳಗಿದೆ, therefore it is inverted image. Nature of the image real and inverted. It is real image. Real image ಅಂದ್ರೆ ಏನು, the image formed by actual convergence of all the light. ಎಲ್ಲಾ ಲೈಟ್ ರೇ ಕನ್ವರ್ಜ್ ಆಕ್ಚುಯಲ್ ಆಗಿ ಆಗಿರ್ಬೇಕು, ಅವಾಗ ಏನ್ ಫಾರ್ಮ್ ಆಗಿರುತ್ತೆ, ರಿಯಲ್ ಇಮೇಜ್. ಇಲ್ಲಿ ನೋಡಿ ಲೈಟ್ ರೇ ಕನ್ವರ್ಜ್ ಆಗ್ತಾ ಇದೆ, ದಿಸ್ ಇಸ್ ರಿಯಲ್ ಇಮೇಜ್. ಅಂಡ್ ಸೈಜ್ ಆಫ್ ದ ಇಮೇಜ್ ಇಸ್ ಎನ್ಲಾರ್ಜ್. ದಿಸ್ image size is bigger than that of object size, which is enlarged alva. This is how we have to draw diagram to show image formation. ಇದೇ ತರ ಕಾನ್ವೆಕ್ಸ್ ಮಿರರ್ ಕೇಳಿದ್ರೆ ಕಾನ್ವೆಕ್ಸ್ ಮಿರರ್ ಅನ್ನ ಡ್ರಾ ಮಾಡೋದು. ಅಂಡ್ ರೂಲ್ಸ್ ಆರ್ ಸೇಮ್. ಇಲ್ಲಿ ಯಾವ ಲೈನು ಪ್ಯಾರಲಲ್ ಆಗಿ ಬಂದ್ರೆ ಹೇಗ್ ಹೋಗುತ್ತೆ, ಯಾವ ಪಾಯಿಂಟ್ ಅಲ್ಲಿ ಹಿಟ್ ಆದ್ರೆ ರಿಟರ್ನ್ ಹೇಗ್ ಹೋಗಿರುತ್ತೆ ರಿಫ್ಲೆಕ್ಟ್ ಆಗಿ, ಇದನ್ನೆಲ್ಲ ತಿಳ್ಕೊಂಡ್ರೆ ನೀವು ಈಸಿಲಿ ಈ ಇಮೇಜ್ ಅನ್ನ ಬಿಡಿಸಬಹುದು. ಇಲ್ಲಿ ಎಫ್ ಮತ್ತೆ ಸಿ ಏನಿದೆ ಇವೆರಡು ಡಿಸ್ಟೆನ್ಸ್ ಅನ್ನ ಎಫ್ ಮತ್ತೆ ಪಿ ಗಿರೋ ಡಿಸ್ಟೆನ್ಸ್ ಅಷ್ಟೇ ತಗೋಬೇಕು. ನಿಮ್ಗೆ ಈಸಿ ಆಗ್ಲಿಕ್ಕೆ ಮಿರರ್ ಅನ್ನ ಬಿಡಿಸ್ಕೊಂಡು ಪಿ ದಿಂದ ಎಫ್ ಗೆ ನೀವು ನೋಟ್ಬುಕ್ ಅಲ್ಲಿ ಬಿಡಿಸುವಾಗ 3 ಸೆಂಟಿಮೀಟರ್ ತಗೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ಎಫ್ ಇಂದ ಸಿ ಗೆ ಕೂಡ ಇಟ್ ಶುಡ್ ಬಿ 3 ಸೆಂಟಿಮೀಟರ್ಸ್ ಓನ್ಲಿ. ಅವಾಗ ನಿಮ್ಗೆ ಕರೆಕ್ಟ್ ಆಗಿರೋ ಇಮೇಜ್ ಸಿಕ್ಕಿರುತ್ತೆ. ಥ್ಯಾಂಕ್ ಯು.